ಜೀವನದಲ್ಲಿ ಜಾತಿ ರಾಜಕಾರಣ ಅನ್ನೋದು ಮಾಡಲಿಲ್ಲ. ಹಾಗಿದ್ರೆ ಗಂಗಾವತಿಯಲ್ಲಿ ರೆಡ್ಡಿ ಸಮುದಾಯದ ವೋಟ್ ಇರೋದು 2,000 ವೋಟ್, 2 ಲಕ್ಷ ವೋಟಲ್ಲಿ. ಹಾಗಾಗಿ ನಾನು ಇಡೀ ನೀವು ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲಿಗೆ ಹೋದ್ರೂ ಕೂಡ ಜಾತಿಯನ್ನ ಉಪಯೋಗಿಸಿಕೊಂಡು ರಾಜಕಾರಣ ಮಾಡಿದ್ದಂಥವ್ರು ನಾವಲ್ಲ. ನಾನು ಮತ್ತು ಶ್ರೀರಾಮುಲು ಇಬ್ಬರು ಸ್ನೇಹ ಕೂಡ ಚಿಕ್ಕ ವಯಸ್ಸಲ್ಲಿ ಊಹೆ ಬಂದಾಗ್ಲಿಂದ ಕೂಡ ಕಣ್ ತೆಗೆದು ಊಹೆ ಬಂದಾಗ್ಲಿಂದ ಕೂಡ ಸ್ನೇಹಿತರು. ರಾಜಕೀಯಕ್ಕೋಸ್ಕರ ಸ್ನೇಹಿತರಾಗಿದ್ದವರು ಅಲ್ಲ, ಜಾತಿನ ದೃಷ್ಟಿಯಲ್ಲಿ ಇಟ್ಕೊಂಡು ಸ್ನೇಹಿತರಾಗಿದ್ದವರು ಅಲ್ಲ. ಹಾಗಾಗಿ ಜಾತಿ ರಾಜಕಾರಣ ಅನ್ನೋದು ನಮ್ಮ ಕನಸು ಮನಸ್ಸಲ್ಲೂ ಕೂಡ ಬರೋಲ್ಲ. ನಮ್ಮ ದೃಷ್ಟಿಯಲ್ಲಿ ಎಲ್ಲರೂ ಮನುಷ್ಯರಷ್ಟೇ. ಈಗ ನೀವು ರಾಮುಲು ನಾವು ಇಬ್ರು ಫ್ರೆಂಡ್ಸ್ ಅಂತ ಹೇಳಿದ್ರಿಂದ ನಾನು ಕೇಳ್ತಿದ್ದೀನಿ, ನೀವು ರಾಮುಲು ಅವರು ತುಂಬಾ ದೂರ ಆಗಿದ್ರಿ ತುಂಬಾ ವರ್ಷಗಳ ಕಾಲ ರಾಜಕೀಯವಾಗಿ. ತುಂಬಾ ವರ್ಷಗಳೇನಲ್ಲ, ಒಂದು 2 ವರ್ಷಗಳ ಕೇವಲ ಕಾರಣ ಏನಂದ್ರೆ ನಾನು ಪಕ್ಷ ಕಟ್ಟಿದ್ದಕ್ಕೆ ನನ್ನಿಂದ ರಾಮುಲು ದೂರ ಇದ್ದಿದ್ದು. ಅದೇ ಈಗ ದೂರ ಆಗಿದ್ದ ರಾಮುಲು ಅವರನ್ನ ಮತ್ತೆ ಕರ್ಕೊಂಡು ಈ ಘಟನೆ ಮುಂದಿಟ್ಕೊಂಡು ರಾಮುಲು ಅವ್ರನ್ನ ಕರ್ಕೊಂಡು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಜನಾರ್ದನ್ ರೆಡ್ಡಿ ಹೊರಟಿದ್ದಾರೆ ಅಂತ. ಯಾಕಂದ್ರೆ ಹಿಂದೊಮ್ಮೆ ರಾಮುಲು ಅವರೇ ಹೇಳಿದ್ರು, ನನ್ನನ್ನ ಬಳಸ್ಕೊಂಡ್ರು ಜನಾರ್ದನ್ ರೆಡ್ಡಿ, ಆಮೇಲೆ ನನ್ನ ಕೈ ಬಿಟ್ರು ಅಂತ. ಸೊ ಈ ಘಟನೆ ಇಟ್ಕೊಂಡು ಮತ್ತೆ ರಾಮುಲು ಅವ್ರನ್ನ ಬಳಸ್ಕೊಳಕ್ ಹೊರಟಿದ್ದೀರಾ ನಿಮ್ಮ ರಾಜಕೀಯಕ್ಕೆ? ನೋಡಮ್ಮ, ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ, ನನಗೆ ರಾಮುಲ್ಗೆ ಯಾವತ್ತೂ ಕೂಡ ವೈಮನಸ್ಸುಗಳನ್ನೋದಿಲ್ಲ. ನಮ್ಮಿಬ್ಬರ ನಡುವೆ ಏನೊಂದು ಪ್ರೆಸ್ ಕಾನ್ಫರೆನ್ಸ್ ಗಲಾಟೆ ನಾವಿಬ್ಬರು ಮಾಡ್ಕೊಂಡಿದ್ದಾಯ್ತು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಮಂದಿಗೆ ಖುಷಿ ಆಯಿತು, ಎಷ್ಟು ಮಂದಿಗೆ ದುಃಖ ಆಯಿತು ಅಂತ ನಾವು ಯೋಚನೆ ಮಾಡಿದಾಗ ಒಂದು 10% ಖುಷಿ ಆಗಿದೆ, 90% ಜನರಿಗೆ ದುಃಖ ಆಯಿತು. 40 ವರ್ಷ ಸ್ನೇಹಿತರು ಯಾವುದೇ ಕಾರಣಕ್ಕೂ ಕೂಡ ಹಿಂಗ ಆಗ್ಬಾರ್ದಾಗಿತ್ತು ಅಂತ ಹೇಳಿ. ಸೊ ನಾನು ನಿಮಗೆ ಬಿಗ್ ಬಾಸ್ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬರುತ್ತೆ. ಮೊನ್ನೆ ರೀಸೆಂಟ್ ಬಿಗ್ ಬಾಸ್ ಅಲ್ಲಿ ರಂಜಿತ್ ಮತ್ತು ಚೈತ್ರ ಕುಂದಾಪುರ ಒಳಗಡೆ ಹೋದ ತಕ್ಷಣ ಆ ಬಿಗ್ ಬಾಸ್ ಪ್ಲೇಯರ್ಸ್ ಎಲ್ಲರೂ ಕೂಡ ಅವ್ರ ಬಗ್ಗೆ ಹೆಚ್ಚು ಕಡಿಮೆ ಅಂದ್ರೆ ಹೊಡೆಯೋ ಮಟ್ಟಕ್ಕೆ ಹೋಗ್ತಾರೆ. ಅದಾದ್ಮೇಲೆ ಒಂದು ತಿಂಗಳಾದ್ಮೇಲೆ ಸುದೀಪ್ ಅವ್ರು ಜಸ್ಟ್ ಬಂದು ನಿಮ್ಮನ್ನ ಎಲ್ಲ ಪರಿಸ್ಥಿತಿಗಳು ಮತ್ತೆ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಜಗತ್ತಿಗೆ ತೋರಿಸಲಿಕ್ಕೆ ಮಾತ್ರ ಅವ್ರು ಬಂದಿದ್ದು, ಟೆಂಪರರಿ ಆಗಿ ಅಂತ ಹೇಳ್ತಾರೆ. ಆ ರೀತಿ ನಮ್ಮಿಬ್ಬರು ಜಗಳ ಇಡೀ ರಾಜ್ಯದಲ್ಲಿ ಬಿಗ್ ಬಾಸ್ ವೈಲ್ಡ್ ಎಂಟ್ರಿಗಳ ತರ ಅದೊಂದು ನಾಟಕೀಯವಾಗಿ ಭಗವಂತ ಮಾಡ್ತಿದ್ದೆ ಬಿಟ್ರೆ ನಮ್ಮಲ್ಲಿ ಏನು ದ್ವೇಷಗಳನ್ನೋದು ಆ ಮಟ್ಟಕ್ಕೆ ಇಲ್ಲಿ ಕೂಡ ಯಾವತ್ತೂ ಇಲ್ಲ. ಒಬ್ಬರನ್ನೊಬ್ಬರನ್ನ ನೋಡ್ಕೊಂಡ್ರೆ ನಿಜವಾಗ್ಲೂ ಎಷ್ಟೋ ಸಲ ಸಣ್ಣ ಪುಟ್ಟ ಜಗಳಿಗಳು ಇಬ್ಬರ ನಡುವೆ ಫ್ರೆಂಡ್ಲಿ ಗಲಾಟೆಗಳಾದ್ರೂ ಕೂಡ ಯಾವತ್ತೂ ಕೂಡ ಒಂದು ಕ್ಷಣದಲ್ಲೇ ಅದು ಮುಗಿದೋಗುತ್ತೆ. ಶ್ರೀರಾಮುಲು ಅವರು ಹೇಳ್ತಾ ಇದ್ರು, ಅರ್ಧ ಗ್ಲಾಸ್ ಟೀ ಕುಡಿಯೋದ್ರೊಳಗಡೆ ನಮ್ಮಿಬ್ಬರ ನಡುವೆ ನಮ್ಗೆ ಯಾರಿಗೂ ಬೇಕಾಗಿಲ್ಲ, ನಮಗೆ ನಾವು ಏನಿದ್ರೆ ನಾವೇ ಬಗೆಹರಿಸಿಕೊಳ್ತೀವಿ ಅಂತ ಹೇಳಿ. ಅಂದ್ರೆ ಈಗ ನಿಮ್ಮ ರಾಜಕೀಯ ಬದುಕು ಅಥವಾ ವೈಯಕ್ತಿಕ ಬದುಕಿನಲ್ಲಿ ಶ್ರೀರಾಮುಲು ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಮಾತ್ರ ಇರ್ತಾರಾ ಅಥವಾ ಪರ್ಮನೆಂಟ್ ಎಂಟ್ರಿ ಆಗಿ ನಿಮ್ ಜೊತೆ ಇರ್ತಾರ ರಾಜಕೀಯವಾಗಿ? ಪರ್ಮನೆಂಟ್ ಆಗಿ ಇದ್ದಿದ್ದು ಒಂದು ಸಲ ಜನಗಳಿಗೆ ಜಲಕ್ ತೋರಿಸೋದಕ್ಕೆ ಏನಾದ್ರೂ ದೇವರು ವೈಲ್ಡ್ ಕಾರ್ಡ್ ಎಂಟ್ರಿ ತರ ಮಾಡಿರ್ಬೇಕು ಅಂತ ನಾನು ಅನ್ಕೊಂಡೆ. ಬಟ್ ಯಾವತ್ತೂ ಕೂಡ ಲೈಫ್ ಅಲ್ಲಿ ನೋಡಿ, ಕಷ್ಟ ಸುಖ ಅಂತಿದ್ದಾಗ ಶ್ರೀರಾಮುಲು ವಿಚಾರದಲ್ಲಿ ನಾನಾಗ್ಲಿ, ನನ್ನ ವಿಷಯದಲ್ಲಿ ಶ್ರೀರಾಮುಲು ಆಗ್ಲಿ, ಇವತ್ತು ರಕ್ತ ಹಂಚ್ಕೊಂಡಿರೋ ಅಣ್ಣ ತಮ್ಮಂದ್ರಿಗಿಂತ ಕೂಡ ಹೆಚ್ಚಾಗಿ ನಮ್ಮ ತಾಯಿ ಕೊನೆ ಉಸಿರು ಬಿಡೋದಕ್ಕಿಂತ ಮುಂಚೆ ಇನ್ನೇನೋ ಅವರು ಒಂದು ತಿಂಗಳಿಗೆ ಅವರು ಡೆತ್ ಆಗ್ತಾರೆ. ಬೆಡ್ ಅಲ್ಲಿ ಇದ್ರು, ಕ್ಯಾನ್ಸರ್ ಬಂದು ಕಂಪ್ಲೀಟ್. ನಾನು ಕೊನೆ ಮಗ ಮನೆಯಲ್ಲಿ, ಆದ್ರೆ ಶ್ರೀರಾಮುಲು ಕೊನೆ ಮಗ ತರ ಟ್ರೀಟ್ ಮಾಡಿ ಬೆಳೆಸಿದ್ದಂತವ್ರು ಕಂಪ್ಲೀಟ್. ಪ್ರತಿ ಇದರಲ್ಲಿ ಕೂಡ ತಾಯಿ ಅನ್ನ ಕಲಿಸಿದಾಗ ಅವನಿಗೆ ನೇರವಾಗಿ ಮಕ್ಕಳನ್ನ ಯಾವ ರೀತಿ ಬಾಯಲ್ಲಿ ತುಡಿತಾ ಇದ್ರು ಆ ರೀತಿ ನೋಡ್ಕೊಂಡಿದ್ದಂತವ್ರು. ಸೊ ಬೆಂಕಿ ಸ್ಪರ್ಶ ಮಾಡಬೇಕನ್ನೋ ಟೈಮಲ್ಲಿ ನಮ್ಮ ತಾಯಿ ಶ್ರೀರಾಮುಲು ಕೂಡ ಕೈ ಇಟ್ಕೊಂಡೆ ನನ್ ಬೆಂಕಿ ಸ್ಪರ್ಶ ಮಾಡ್ರಿ ಅಂತ ಹೇಳಿದ್ರು. ಅಂದ್ರೆ ಅಷ್ಟು ಆ ರೀತಿ ಬೆಳೆಸಿದ್ದಂತವ್ರು. ಅಂದ್ರೆ ನಮಗೆ ರಾಜಕೀಯ ಅನ್ನೋದು ಅವತ್ತು ಇದ್ದಿಲ್ಲ ನಮ್ಮ ತಲೆಯಲ್ಲಿ. ಯಾರು ನಾವು ಚಿಕ್ಕ ಮಕ್ಕಳಿದ್ದಾಗ್ಲಿಂದ ಕೂಡ ನಾವೇನಾದ್ರೂ 25-30 ವರ್ಷಗಳ ನಂತರ ರಾಜಕೀಯಕ್ಕೆ ಬಂದು ರಾಜಕೀಯ ಬೆನಿಫಿಟ್ಗಳಿಗೋಸ್ಕರ ಸ್ನೇಹ ಆಗಿದ್ರೆ ಅಲ್ಲಿ ಜಾತಿ ಅಥವಾ ರಾಜಕಾರಣ ಅನ್ನೋದು ಬರುತ್ತೆ. ಏನೂ ಇಲ್ದಿರೋಂಥ ಸಾಮಾನ್ಯ ಕುಟುಂಬಗಳಿದ್ದಾಗ್ಲಿಂದ ಕೂಡ ನಮ್ಮ ಮನೆಯಲ್ಲೂ ಒಬ್ಬನಾಗಿ ಅವನು ಬೆಳೆತಿರುವಂತದ್ದು ಶ್ರೀರಾಮುಲು. ಕರ್ನಾಟಕ ರಾಜಕೀಯದಲ್ಲಿ ರೆಡ್ಡಿ ಬ್ರದರ್ಸ್ ಅಂದ್ರೆ ಅದಕ್ಕೊಂದು ಸ್ಪೆಷಲ್ ಇದಿದೆ. ಅಂದ್ರೆ ನಿಮ್ಮ ಇಲ್ಲಿದ್ದ ಒಗ್ಗಟ್ಟು, ರೆಡ್ಡಿ ಬ್ರದರ್ಸ್, ನೀವು, ಸೋಮಶೇಖರ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಆ ಕಡೆ ರಾಮುಲು. ಈಗ ಕೆಲವು ವರ್ಷಗಳಿಂದ ಆ ಬ್ರದರ್ಹುಡ್ ಅಥವಾ ಸಹೋದರತ್ವ ಕಾಣಿಸ್ತಾ ಇರಲಿಲ್ಲ, ಬೇರೆ ಬೇರೆ ಕಾರಣಕ್ಕೆ. ಆದ್ರೆ ಈ ಬಳ್ಳಾರಿ ಗಲಾಟೆ ಅಂದ್ರೆ 13 ವರ್ಷ ಆಯ್ತಲ್ಲ ಸರ್ ನೀವೆಲ್ಲ ಒಟ್ಟಾಗಿ ಕಾಣಿಸ್ಕೊಂಡಿದ್ದು? ಹಾಗೇನಿಲ್ಲಮ್ಮ, 2 ವರ್ಷನೇ.
ನಾನು ಯಾವಾಗ KRPP ಪಕ್ಷ ಮಾಡಿದ್ನು ಅವಾಗ ಎಲ್ಲರೂ ದೂರ ನಡೆಯಲ್ಲ ಅಷ್ಟೇ. ಈ ಘಟನೆ ನಂತರ ಎಲ್ಲರೂ ಬರ್ತಾರೆ, ಸೋಮಶೇಖರ್ ರೆಡ್ಡಿ ಬರ್ತಾರೆ, ಕರುಣಾಕರ್ ರೆಡ್ಡಿ ಬರ್ತಾರೆ, ರಾಮುಲು ಬರ್ತಾರೆ. ಇದು ನಿಮ್ಮ ಕುಟುಂಬನ ಒಟ್ಟು ಮಾಡ್ತು ಅಂತ ಅನ್ಸುತ್ತಾ? ಅದೇ ಎಷ್ಟು ಫೀಲ್ ಆಗುತ್ತೆ ನಿಮ್ಗೆ ಅದು? ನೋಡಿಮ್ಮ, ಒಂದು ಗಾದೆ ಮಾತಂತೂ ಇದೆ ಇಂಗ್ಲಿಷ್ ಅಲ್ಲಿ, ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್ ಅಂತ ಹೇಳಿ. ಸೊ ಹಾಗಾಗಿ ಸಹಜವಾಗಿ ಒಬ್ಬ ಶತ್ರು ಬಂದು ಈ ರೀತಿ ಕಾಲ್ ಕರಿದಾಗ ಆಟೋಮೆಟಿಕ್ ಆಗಿ ಬ್ರದರ್ಸ್ ಬಂದ್ರು. ರಾಮುಲು ನಾನು ಫೋನ್ ಮಾಡಿದ ತಕ್ಷಣ ಇಡೀ ಮನೆಗೆ, ಯಾಕಂದ್ರೆ ಮನೆಯಲ್ಲಿ ಮಗ ಒಬ್ಬನು ಇದ್ದಿದ್ದು, ನಾನು ಶ್ರೀಮತಿ ಇಬ್ಬರು ಕೂಡ ಗಂಗಾವತಿಗೆ ಹೋಗಿ ಬಂದಿದ್ದು. ಫಸ್ಟ್ ರಾಮುಲ್ಗೆ ವಿಷಯ ನಾನು ಫೋನ್ ಮಾಡಿದ ತಕ್ಷಣ ಮನೆಗೆ ಬಂದ್ಬಿಟ್ಟು ಮನೆಯಲ್ಲೆಲ್ಲ ಕಂಪ್ಲೀಟ್ ಕಿರೀಟಿಗೆ ಅಲ್ಲಿ ವ್ಯವಸ್ಥೆಗಳು, ಮನೆ ಹೊರಗಡೆ ವಾತಾವರಣ ಹೆಂಗಿದೆ ಅನ್ನೋದನ್ನ ಕಂಪ್ಲೀಟ್ ಗಮನಿಸ್ಕೊಂಡ. ಅಂದ್ರೆ ಅದು ವಿಷಯ ಅನ್ನೋದು. ಸೊ ಹಾಗಾಗಿ ಯಾವುದೇ ಒಂದು ರೀತಿಯಲ್ಲೂ ಕೂಡ ನಾವೇನು ಒಟ್ಟಾಗಿದ್ದೀವಿ ಅನ್ನೋದು ಒಂದು ಕಡೆ, ಇಡೀ ರಾಜ್ಯದಲ್ಲಿ ಜನರಿಗಿರುವಂತ ಕನ್ಫ್ಯೂಷನ್ಸ್ ಹೋಗ್ಬಿಡ್ತು. ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯಿಂದ ಹಿಡಿದು ಕೊಪ್ಪಳ, ರಾಯಚೂರು, ಇಡೀ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಜನರು ಇವತ್ತು ಪ್ರತಿನಿತ್ಯ ಕೂಡ 5,000 to 6,000 ಜನ ಎಲ್ಲಾ ಜಿಲ್ಲೆಗಳಿಂದ, ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಂದ ಸಾರ್ವಜನಿಕರು, ಶಾಸಕರುಗಳು, ಮಾಜಿ ಶಾಸಕರುಗಳು, ನಾಯಕರುಗಳು ಬಂದು ಅವರು ವಿಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರೆಲ್ರಿಗೂ ಇಷ್ಟು ಖುಷಿಯಾಗಿದೆ ಅಂತಂದ್ರೆ ಅವನಿಗೆ ವಿನಾಶಕಾಲ ಬಂದಿದ್ದು, ವಿಪರೀತ ಬುದ್ಧಿ ಬಂದಿದ್ದು ಎಲ್ಲರನ್ನೂ ಕೂಡ ಒಂದುಗೂಡಿಸೋದಕ್ಕೇನು ಆ ಭಗವಂತ ಮಾಡಿದ್ದು ಅಂತ ಹೇಳಿ ಎಲ್ಲರ ಬಾಯಲ್ಲಿ ಕೂಡ ತಾವೇನು ಪ್ರಶ್ನೆ ಕೇಳಿದ್ರಲ್ಲ ಅದೇ ಮಾತು. ಈಗ ಅದೇ ಒಂದು ಚರ್ಚೆ ಶುರು ಆಗಿದೆ. ಜನಾರ್ದನ್ ರೆಡ್ಡಿ ಅವರು ಈ ಘಟನೆಯನ್ನ ಮುಂದಿಟ್ಕೊಂಡು ತಮ್ಮ ಕುಟುಂಬನ ಒಟ್ಟು ಮಾಡಿಕೊಂಡು ಬಳ್ಳಾರಿಯಲ್ಲಿ ಮತ್ತೆ ರಾಜಕೀಯ ಶುರು ಮಾಡ್ಕೊಳಕ್ ಹೊರಟಿದ್ದಾರೆ. ತಮ್ಮ ರಾಜಕೀಯ ನೆಲೆನ ಬಳ್ಳಾರಿಯಲ್ಲಿ ಗಟ್ಟಿ ಮಾಡ್ಕೊಳಕ್ ಹೊರಟಿದ್ದಾರೆ. ಯಾಕಂದ್ರೆ ಬಳ್ಳಾರಿ ಅವ್ರ ಕೈ ತಪ್ಪೋಗ್ಬಿಟ್ಟಿತ್ತು, ಗಂಗಾವತಿಲಿ ನಿಂತ್ಕೊಳ್ಬೇಕಾಯ್ತು. ಈಗ ಮತ್ತೆ ಬಳ್ಳಾರಿಯಲ್ಲಿ ತಮ್ಮನ್ನ ಪ್ರತಿಷ್ಠಾಪನೆ ಮಾಡ್ಕೊಳಕ್ಕೆ ಈ ಘಟನೆಯನ್ನ ಬಳಸ್ಕೊತಾ ಇದ್ದಾರೆ ಅನ್ನೋ ಆರೋಪ. ಗಂಗಾವತಿಯಲ್ಲಿ ನಾನು ನಿಂತ್ಕೊಳ್ಳೋದಕ್ಕೆ ಕಾರಣ, ಅವತ್ತು ನನಗೆ ಬಳ್ಳಾರಿ ಜಿಲ್ಲೆಗೆ ಕೋರ್ಟಿನ ನಿರ್ಬಂಧ ಇರೋ ಕಾರಣ ಮಾತ್ರ ನಾನು ಗಂಗಾವತಿಯಲ್ಲಿ ನಾನು ನಿಲ್ಬೇಕಾಯ್ತು. ಬೆಂಗಳೂರಲ್ಲಿ 108 ಮಂದಿ ಬಂದು ಚಿಕ್ಕಬಳ್ಳಾಪುರದಲ್ಲಿ ನಾನು ನಿಲ್ಬಹುದಾಗಿತ್ತು, KRಪುರಂನಲ್ಲಿ ನಿಲ್ಬಹುದಾಗಿತ್ತು. ನಾನು ಬೆಂಗಳೂರು ಸಿಟಿಯಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ನಿಂತ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಗಂಗಾವತಿಗೆ ನಾನು ಬರ್ಲಿಕ್ಕೆ ಕಾರಣ, ಬಳ್ಳಾರಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಬಳ್ಳಾರಿಯಿಂದ ಕೇವಲ 1 ಗಂಟೆ ಪ್ರಯಾಣ. ನನ್ನ ಬಂಧು ಬಳಗ, ಆತ್ಮೀಯರು, ಸ್ನೇಹಿತರು, ಹೆಂಡತಿ ಮಕ್ಕಳಿಗೆ ಅನುಕೂಲ ಆಗಿರುವಂತ ಹತ್ತಿರದ ಪ್ಲೇಸ್. ಮತ್ತು ಚಿಕ್ಕಂದಿನಿಂದ ಕೂಡ ಹಂಪಿ ಮತ್ತು ಆನೆಗುಂದಿ, ಅಂಜನಾದ್ರಿ ಭಾಗ ನಮ್ಮ ಜೀವನ, ನಮ್ಮ ಇಡೀ ಲೈಫೇ ಅಲ್ಲೇ ಹುಟ್ಟಿ ಬೆಳೆದಿರುವಂತವ್ರು ನಾವು. ಸೊ ನಮ್ಮ ಭಾಗ ಬಿಟ್ಕೋಬಾರ್ದು ಅಂತ ಹೇಳಿ ನಾನು ಬಂದು ಮತ್ತೆ ಗಂಗಾವತಿಯಲ್ಲಿ ನಾನು ಕಂಟೆಸ್ಟ್ ಮಾಡಿದ್ದೆ. ಕೇವಲ ಬಳ್ಳಾರಿಗೆ ನಿರ್ಬಂಧ ಇದ್ದಿದ್ದ ಕಾರಣ ಅಷ್ಟೇ ಆಗಲಿ. ಇವತ್ತು ನಾನು ಬಳ್ಳಾರಿಗೆ ಬಂದ ತಕ್ಷಣ ಕೂಡ ಸಿಟಿ ಒಳಗಡೆ ನಾನು ಎಲ್ಲೂ ಹೋಗ್ತಾ ಇಲ್ಲ. ನಾನು ಹೋಗಿದ್ರೆ 1.5 ವರ್ಷ ಆಯ್ತು ನಾನು ಬಳ್ಳಾರಿಗೆ ಬಂದು, 1.5 ವರ್ಷ ಆಯ್ತು. DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಹೇಳಿದ್ರು, ಅವರು ಬಳ್ಳಾರಿಗೆ ಬಂದ್ಮೇಲೆ ಗಲಾಟೆಗಳು ಶುರು ಆಯ್ತು ಅಂತ ಹೇಳಿ. ಈ 1.5 ವರ್ಷದಲ್ಲಿ ಒಂದು FIR ನನ್ನ ವಿಷಯದಲ್ಲಿ ಏನಾದ್ರೂ ಆಗಿದ್ರೆ ಅವ್ರನ್ನ ತೋರಿಸಂತ ಹೇಳಿ. 1.5 year ಬಿಫೋರ್ ಅಂದ್ರೆ ಈ ಸರ್ಕಾರ ಬಂದು 1 ವರ್ಷ ಆಗಿತ್ತು. ನಾನು ಅವಾಗೇ ಬಂದೆ. ನಾನೇನಾದ್ರೂ ಅಖಂಡ ಜಿಲ್ಲೆಯಲ್ಲಿ ಓಡಾಡಿದ್ರೆ, ಬಳ್ಳಾರಿ ಸಿಟಿಯಲ್ಲಿ ಓಡಾಡಿದ್ರೆ ಈ ಹುಚ್ಚರು ತಲೆ ಕೆಟ್ಟು ಇವತ್ತೇನು ಮನೆ ಹತ್ರ ಬಂದ್ರಲ್ಲ 1.5 ವರ್ಷ ಹಿಂದೆನೆ ಬಂದ್ಬಿಡ್ತಾ ಇದ್ರು.